22 ತಾರೀಕು ಇದೇ ತಿಂಗಳು ಆಗಸ್ಟ್ 22ಕ್ಕೆ ಶ್ರೀ ಶನೇಶ್ವರನ ಮತ್ತು ಕಥೆ ಇರುತ್ತೆ. ಸಂಜೆ ಶನಿವಾರ ಮತ್ತು ಏನಿದು ವರಮಹಾಲಕ್ಷ್ಮಿ ಆದ ಬೆಳಗ್ಗೆ ವರಮಹಾಲಕ್ಷ್ಮಿ ಅನ್ನತಕ್ಕಂಥದ್ದನ್ನು ರಥ ಮುಗಿಸಿ ಇದರಲ್ಲಿ ಬರೋ ಭಕ್ತಾದಿಗಳಿಗೆ ಏನಂದರೆ ಒಂದು ಎಲ್ಲರಿಗೂ ಒಂದು ಅಮ್ಮನ ಆಶೀರ್ವಾದ ಒಂದು ಕೃಪೆ ಪಾತ್ರ ಆಗಿರ್ತಾನೆ. ಯಾವುದೇ ಸುಂಕ ಇರೋದಿಲ್ಲ. ಏನೈತೆ ಬಂದು ಸೇವೆ ಪಾತ್ರರಾಗಿ ನಿಮ್ಮ ಕಷ್ಟಗಳು ಈಡೇರಿಸ್ಕೊಳ್ಳಿ ಅಂತೇಳಿ ಶ್ರೀ ಅಡ್ಡಿಲಕ್ಕಮ್ಮ ದಿವ್ಯ ಕ್ಷೇತ್ರದೊಳಗೆ ಏನೈತೋ ವರಮಹಾಲಕ್ಷ್ಮಿ ರಥ ಅನ್ನತಕ್ಕಂಥ ನಮ್ಮನ ಆಹ್ವಾನ ಆದ ತಕ್ಷಣ ಏನೈತೋ ತಿರ್ಗಾ ಹಿಂದೆ ಏನೈತೋ ಪುನಃ ಸತ್ಯನಾರಾಯಣ ಪೂಜೆ. ಯಾಕೆಂದರೆ ನಮಗೆ ಲೋಕಕ್ಕೆ ತಾಯಿ ತಂದೆ ಇಬ್ಬರು ಬೇಕು ಅಂತನ ಸತ್ಯನಾರಾಯಣನ ರಥ ಅನ್ನತಕ್ಕಂಥದ್ದು ಇಲ್ಲಿ ಶನಿವಾರ ಬೆಳಗ್ಗೆ ಶನಿವಾರ ಹೋಮ ಇರುತ್ತೆ. ಹೋಮದ ನಂತರ ಸತ್ಯನಾರಾಯಣ ಪೂಜೆ ಆದ ನಂತರ ಶನೇಶ್ವರನ ಕಥೆ ಇವೆರಡೂ ಆಗಿರ್ತವೆ. ಇದಕ್ಕೆ ಬಂದು ಎಲ್ಲರಿಗೂ ಒಂದು ಭಕ್ತಿ ವಿನಂತಿ. ನಮಸ್ಕಾರ ವೀಕ್ಷಕರೇ. ನಮಸ್ತೆ ವೀಕ್ಷಕರಿಗೆ. ಗೋವಿಂದಣ್ಣ, ಈಗ ಶಾಪಗಳು ಯಾವ ರೀತಿ ಮನುಷ್ಯನಿಗೆ ಬೀಳುತ್ತೆ, ಯಾವೆಲ್ಲ ಶಾಪಗಳು ಫಸ್ಟ್ ಇದ್ದಾವೆ, ಯಾವ ಶಾಪಗಳು ಯಾವೆಲ್ಲ ಎಫೆಕ್ಟ್ ಮಾಡ್ತವೆ, ಮತ್ತು ಅವಕ್ಕೆ ಪರಿಹಾರ ಮಾರ್ಗಗಳು, ಸೊ ಇದ್ರ ಬಗ್ಗೆ ತಿಳಿಸಿ. ನಮಸ್ತೆ ವೀಕ್ಷಕರೇ. ಇದರಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಣ್ಣ. ಶಾಪ ಅನ್ನತಕ್ಕದ್ದು ನಾನಾ ರೀತಿ ಒಳಗವೆ. ಶನಿ ಶಾಪ, ಒಂದು ವೃಕ್ಷ ಶಾಪ, ಓಕೆ, ಸರ್ಪಶಾಪ, ಸ್ತ್ರೀ ಶಾಪ, ಗುರು ಶಾಪ, ಇವು ಏನೈತೋ ಒಂದೊಂದು ಏನೈತೋ. ಆಮೇಲೆ ನಾವು ಪೂಜೆ ಮಾಡಿದಂಥ ರಥಗಳು ಶಾಪ. ರಥ ನಾವೇನೈತೆ ಈಗ ವರಮಹಾಲಕ್ಷ್ಮಿ ರಥ ಮಾಡ್ತೀವಿ. ಆ ವರಮಹಾಲಕ್ಷ್ಮಿ ರಥನ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದು ಅದನ್ನೊಂದು ವಿಚಾರಣೆಗೆ ಹೇಳ್ತೀನಿ. ಅದನ್ನು ರಥ ಮಾಡಿದ ತಕ್ಷಣ 3 ದಿನ ಕಾಲ ನಾನ್ ವೆಜ್ ತಿಂದ್ಬಿಡ್ತು. ಅಲ್ಲಿಗೆ ಅದು ರಥ ಸಂಪೂರ್ಣ ಆಗಿಲ್ಲ. ಈ ವರಮಹಾಲಕ್ಷ್ಮಿ ರಥ ಅನ್ನತಕ್ಕದ್ದು ಮಾಡಿದ ಮೇಲೆ ಅದಕ್ಕೇನೈತೆ 48 ದಿನ ವರಮಹಾಲಕ್ಷ್ಮಿ ಆದ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡಬೇಕು. ಸತ್ಯನಾರಾಯಣ ಅಂದರೆ ಲಕ್ಷ್ಮೀ ಅನ್ನತಕ್ಕದ್ದು ವಾಸಸ್ಥಳ, ಶಿವನಾರಾಯಣನ ವಕ್ಷಸ್ಥಳ. ಬ್ರಹ್ಮ ಬಂದು ನಾಬ್ದಿ, ಇದರಲ್ಲಿ ನಾಭಿ ಒಳಗಿರೋದವನು. ಇದನ್ನು ಅಲ್ಲಿಂದ ಸೃಷ್ಟಿ 64 ಲೋಕಗಳನ್ನ ನೋಡ್ಕೊಂಡು ಅಲ್ಲಿಂದ ನಾಭಿಯಿಂದ ಏನೈತೆ ಬ್ರಹ್ಮ ಸೃಷ್ಟಿ ಆದನು. ಅದರಿಂದ ಏನೈತೆ ಈ ತಾಯಿ ಅನ್ನತಕ್ಕದ್ದಳು ಇಲ್ಲಿ ಏನಾಯ್ತೋ ಹರಿಯ ಹೃದಯದಲ್ಲಿ ನೆಲೆಸ್ತಿರೋಂಥಳ ತಾಯಿ ಮಹಾಲಕ್ಷ್ಮಿ. ಈ ಅಮ್ಮನ ರಥ ಅನ್ನತಕ್ಕದ್ದನ್ನು ಪರಮೇಶ್ವರ ಒಂದು ಶಾಪ ಅನ್ನತಕ್ಕದ್ದು ಇತ್ತು. ಆ ಪರಮೇಶ್ವರನ ಪಾರ್ವತಿ ಶಾಪ ವಿಮೋಚನೆ ಆಗ್ಬೇಕಾದಾಗ ಪಾರ್ವತಿಗೆ ಏನೈತೆ ಪರಮೇಶ್ವರ ಒಂದು ಉತ್ತರ ಕೊಟ್ಟ. ಇದರಲ್ಲಿ ವರಮಹಾಲಕ್ಷ್ಮಿ ರಥ ಮಾಡು, ಈ ರಥದೊಳಗೆ ಏನೈತೆ ನಿಮ್ಗೆ ಅನುಕೂಲ ಸಿಗುತ್ತೆ, ಒಳ್ಳೇದಾಗುತ್ತೆ, ಸಿರಿ ಸಂಪತ್ತು ನಿನಗೆ ಸಿಗುತ್ತೆ ಅಂತಾನೆ. ಆವಾಗ ಏನೈತೆ ಈ ಏನೈತೆ ತಾಯಿ ಪಾರ್ವತಿ ದೇವಿ ಇದನ್ನು ವರಮಹಾಲಕ್ಷ್ಮಿ ರಥ ಮಾಡಿಳು. ಆ ವರಮಹಾಲಕ್ಷ್ಮಿ ರಥ ಮಾಡಿ 48 ದಿನ ಎಲ್ಲದರಲ್ಲೂ ಏನಾಯ್ತು ರಥ ಅನ್ನತಕ್ಕದ್ದು ಬೆಳಗ್ಗೆ ಸಾಯಂಕಾಲ ಜ್ಞಾನದೊಳಗಿದ್ದು ತ್ರಿಕಾಲ ಪೂಜೆ ಮಾಡಿಳು ಅವಳು. ಮಾನವರು ಒಂದು ಕಾಲ ಮಾಡಲಿ ಸಾಕು ಅಂತ 48 ದಿನ ರಥ ಅನ್ನತಕ್ಕದ್ದಂದರೆ ರಥ ಸುಮ್ಮನೆ ಏನಾಯ್ತು ಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ಬಿಟ್ಟು ಹಬ್ಬ ಅವತ್ತು ಒಂದಿನ ಮಾಡಿರೋ ಸಾಧ್ಯ ಬರಲ್ಲ. ಅವತ್ತು ತಿಂಗಳೆಲ್ಲ ಯಾರು ಅದನ್ನು ಕ್ರಮಬದ್ಧವಾಗಿ ಮಾಡಿ ಆ ರಥ ಅನ್ನತಕ್ಕದನ್ನು ಅನುಷ್ಠಾನ ಮಾಡ್ಕೊಂಡು 48 ದಿನ ತುಳಸಿ ಪತ್ರೆಗೆ ಏನಾಯ್ತು ತುಳಸಿ ಗಿಡಕ್ಕೆ ಪೂಜೆ ಮಾಡ್ಕೊಂಡು ದಿನ ಏನಾಯ್ತು ದೀಪ ಉರಿತಾ ಇರ್ಬೇಕು ಆಚೆಗೆ. ಅದು ದಿನ ಹಚ್ಚು, ಅದು ಎಷ್ಟೊತ್ತರ ಆರೋಗ್ಲಿ. ಆ 48 ದಿನ ಏನಾಯ್ತೋ ಈ ನಾನ್ ವೆಜ್ ಅನ್ನತಕ್ಕದನ್ನು ತಿಂದಂಗೆ ಆ ಮನೆ ಒಳಗೆ ಏನಾಯ್ತಕ್ಕದನ್ನು ನೋಡ್ರಿ ಹೆಂಗೆ ತಾಂಡವಾಡುತ್ತೆ ಅಂತ. ವರ್ಷದಿಂದ ವರ್ಷಕ್ಕೆ ಅವ್ರು ಇಂಪ್ರೂವ್ಮೆಂಟ್ ಆಗ್ತಾ ಇರ್ತಾರೆ. ಮತ್ತು ಈ ಶನಿ ರಥ ಅನ್ನತಕ್ಕದ್ದು ಈ ವರ್ಷ ಮಾಡ್ತಾರೆ ಏನೈತೆ ಅದಕ್ಕೆ ಸುಮ್ಮನೆ ಬೇಕಾ ಭೇಟಿ ಅನ್ನಂಗೆ ರಥ ಮಾಡ್ತಾರೆ. ಶನಿ ಕಾರ್ಯ ಅನ್ನತಕ್ಕದ್ದು ಮಾಡ್ಬೇಕಾದಾಗ ಅವನ ಕತೆ ಪ್ರಾರಂಭದಿಂದ ಇಟ್ಕೊಂಡು ಕೊನೆಯ ಅಧ್ಯಾಯ ಮಂಗಳ ಆಡೋವರೆಗೂ ಶನಿ ಕತೆ ಪ್ರಾರಂಭ ಇರ್ಬೇಕು ಅಲ್ಲಿ. ಇಲ್ಲ ಅಂತಂದರೆ ಶನಿ ಸೇವೆ ಅನ್ನತಕ್ಕದನ್ನು ಅಲ್ಲಿ ಪ್ರಸಾದ ಅನ್ನತಕ್ಕದ ಏನು ಪ್ರಸಾದ ಕೊಡ್ತಾರೋ ದಾಸೋಹ ಅನ್ನತಕ್ಕದನ್ನು ಸ್ವೀಕರಣೆ ಮಾಡಿ ಅದನ್ನು ಬಂದುಬಿಡ್ಬೇಕು ಶನಿ ಕತೆ ಪ್ರಾರಂಭ ಆಗೋದಕ್ಕೆ ಮುನ್ನ. ಯಾರು ಶನಿ ಕತೆ ಪ್ರಾರಂಭ ಆಗಿ ಅರ್ಧದಲ್ಲಿದ್ದಕ್ಕಾರ ಅವರು ಶಾಪ, ಶನಿ ಶಾಪ. ಅದರಲ್ಲಿ ಏನೈತೆ ಶನಿ ಶಾಪಕ್ಕೆ ಶನಿನ ಈನ್ಗಾರ್ದರು ಶನಿನ ಅನ್ನತಕ್ಕದನ್ನು ಅದರೊಳಗೆ ಈ ಗಂಡ ಹೆಂಡ್ರು ಮಕ್ಕಳು ಎಲ್ಲ ಏನೈತೆ ದಿಕ್ಕಾಪಾಲಾಗ್ತಾರೆ. ನಾವು ಒಂದು ಎಪಿಸೋಡಲ್ಲಿ ಮಾತಾಡಿಸಿದ್ದೆ. ಅವರು ಏನೈತೆ ಡೆಲ್ಲಿಯಾಗಿದ್ದಾರನ್ನ. ಹೌದೌದು, ಕರೆಕ್ಟ್.
ಅದೆಲ್ಲರ ನಡೀತಿ ಅವ್ರು ಯಾವ ರೀತಿ ಆಯ್ತು ಈಗ ಶನೇಶ್ವರನ ಸೇವೆ ಮಾಡ್ಬೇಕಾದ್ರೆ ಈಗ ಏನು ಥರ ಚೇಂಜ್ ಆದರು. ಸೊ ವಾಪಸ್ ಅವರು ಕನೆಕ್ಟ್ ಆಗ್ತಾವ್ರೆ, ಫೋನ್ ಕಾಂಟ್ಯಾಕ್ಟ್ ಬಂದಿದ್ದಾರೆ ಅಲ್ವ್ರಾ? ಹೌದು ಹೌದು. ಇದರಲ್ಲಿ ನೋಡಿ ನಮಗೆ ದೇವ್ರು ಎಲ್ಲ ಅಂತ ಹೇಳ್ತಾರೆ, ದೇವ್ರು ಎಲ್ಲಿ ನಮ್ಗೇನೈತ ಸಂಪರ್ಕ ಕಟ್ ಮಾಡಿರ್ತಾರೆ. ಈಗ ಎಲ್ಲಿ ನಮ್ಗೆ ಅವ್ರನ್ನೇ ಹೋಗಿ ಕಾಲಿಟ್ಕೊಂಡಾಗ ಆ ಸಂಪರ್ಕ ಎಲ್ಲಿ ಕಟ್, ಅಲ್ಲಿಗೆ ಶನಿ ಶಾಪ ಕ್ಲೋಸು. ಹೌದು ಹೌದು. ಇದನ್ನೇನೈತೆ ಆ ಶಾಪ. ಈಗ ಏನೈತೆ ಒಂದು ದೇವರು ಪೂಜೆ ಮಾಡಿರ್ತಾರೆ, ಹತ್ತಿ ಮರ, ಹಳ್ಳಿ ಮರ, ಈ ಬಿಲ್ಪತ್ರೆ ಮರ, ಎಕ್ಕದ ಗಿಡ, ಇವೇನೈತೆ ಒಂದು ವೃಕ್ಷಗಳು, ದೈವಕ್ಕೆ ಸಮಾನ ದೈವ ವೃಕ್ಷಗಳು ಅವು. ಆ ವೃಕ್ಷಗಳನ್ನ ಏನೈತೆ ತಿಳಿದಲ್ಲೇ ಯಾರ ಪೂಜೆ ಮಾಡಿರ್ತಾರೆ, ಮಾಡಿರಲ್ವೋ ಅದನ್ನ ಏಕಾಏಕಿ ಹೋಗಿ ಕಡ್ದು ಬಿಡ್ತಾರೆ. ಆ ಯಾವಾಗ ಆ ವೃಕ್ಷ ಕಡಿತಾರಲ್ಲ ಅದು ವೃಕ್ಷ ಶಾಪ ಹಾಕುತ್ತೆ. ಮತ್ತು ನಿದ್ದೆ ಮಾಡೋ ಸಂಜೆ ಹೊತ್ನಾಗ ಸೂರ್ಯ ಮುಳುಗಿದ ಮೇಲೆ ಗಿಡ ಎಲ್ಲ ಏನೈತೆ ಹಿಂಗೆ ಒಂತ ನಿದ್ದೆ ಮಾಡ್ದಂಗೆ ಆಗುತ್ತೆ, ಎಲೆ ಮುದ್ರೆ ಕಾಣುತ್ತೆ. ಆ ನಿದ್ದೆ ಟೈಮ್ ಒಳಗೆ ಏನಾಯ್ತು ಅದನ್ನೇನೈತೆ ಅದನ್ನು ಮೋಸದಲ್ಲಿ ಕೊಲ್ತಾರಲ್ಲ ಅದು ಅವಾಗ ಶಾಪ ಇಡುತ್ತೆ. ಸಂಜೆ ಮೇಲೆ ಮರ ಕಡಿಬಾರ್ದು. ಹಸಿರು ಗಿಡಕ್ಕೆ ಕೈ ಇಕ್ಕಬಾರ್ದು. ಬಾಳೆ ಮರ ಆಗಿರಲಿ, ಏನಾಯ್ತೋ ಒಂದು ಎಲೆ ಅಂಬು, ಮತ್ತೇನಾಯ್ತೋ ತೆಂಗಿನಕಾಯಿ, ಇಂಥವೇನೈತೋ ಫಲಗಳನ್ನೇನಾಯ್ತೋ ಏಕಾಏಕಿ ನಾವು ಕೈ ಇಕ್ಕಬಾರ್ದು. ಆವಾಗ ಏನೈತೆ ಆ ವೃಕ್ಷ ಶಾಪ ಅನ್ನತಕ್ಕದ್ದು ನಮಗೆ ಕಾಡುತ್ತೈತಿ. ಮತ್ತು ಸ್ತ್ರೀ ಶಾಪ, ಈ ಸ್ತ್ರೀ ಶಾಪ ಅನ್ನತಕ್ಕದ್ದು ಹೆಣ್ಣು, ಹೊನ್ನು, ಮಣ್ಣು, ಇವೆಲ್ಲ ಮೂರು ಅನ್ನತಕ್ಕದ್ದು ಒಂದು ದೈವ ಸಂಬೋಧನೆ ಅವರು. ಈಗ ನಾವೇನೈತೋ ಭೂಮಿನೇನೈತೋ ಆಸೆ ಪಟ್ಟಿದ್ದೀವಿ ಅಂತೇಳಿ ಅದನ್ನು ನಾವು ಬಲಾತ್ಕಾರದಾಗ ಒಬ್ಬಂತ ಕಿತ್ಕೊಳಕ್ಕಾಗಲ್ಲ. ಅವನಿಗೆ ಮೋಸ ಮಾಡಿದ್ರೆ ಮೋಸ್ತಾ ಆಗ್ತೀವಿ, ನಾವು ಮೋಸ್ಕಾರ ಅಂತೀವಿ. ಅವನ್ನ ಕೊಲೆ ಮಾಡಿದಾಗ ಕೊಲೆಗಾರ ಆಗ್ತೀವಿ. ಅದನ್ನು ಅಪಹರಿಸಿ ಬಲವಂತ ತಗೊಂಬಂದ್ರು ಆ ಭೂಮಿ ನಮ್ಮ ಹತ್ರ ನಿಲ್ಲಲ್ಲ. ಮತ್ತು ಆ ಭೂಮಿ ಏನತಕ್ಕದ್ದನ್ನು ಯಾವ ರೀತಿ ಅದನ್ನು ನಮಗೆ ಒಲೆದು ಬರ್ಬೇಕದು, ಅದು ಋಣಾನುಮುಕ್ತಿಯಾಗಿ ನಮಗೇನೈತೆ ಒಂದು ಶಾಶ್ವತವಾಗಿ ನಮ್ಮ ಹತ್ರ ಇರುತ್ತದು. ಇಲ್ಲಾಂದರೆ ಅದನ್ನು ನಮ್ಮನ್ನು ಮೋಸದಾಗ ಹೆಂಗೆ ಬರುತ್ತೋ ಅದು ಹಂಗೆ ಮೋಸದಾಗ ನಮ್ಗೆ ಇನ್ನೊಬ್ಬರು ಮೋಸ ಮಾಡೇ ಮಾಡ್ತಾರೆ, ಹೊರಟೋಗುತ್ತೆ. ಮತ್ತು ಈ ಸ್ತ್ರೀ ಅನ್ನತಕ್ಕದ್ದು ಹೇಗೆ ಅಂದರೆ ಒಂದು ಹೆಣ್ಣು ನಾವು ಬಲಾತ್ಕಾರದೊಳಗೆ ನಾವು ಇಟ್ಕೊಂಡ್ರೆ ಸುಮ್ಮನಾಗುತ್ತಾ? ಆಗಲ್ಲ. ನಮ್ಮ ಸಮಾಜದೊಳಗೆ ಇವತ್ತು ಕೇಸ್ ಹಾಕ್ತೀರಿ, ಆದ್ರೆಗೆ ದೈವ ಸಂಕಲ್ಪನೊಳಗೆ ಏನಂತ ಎಷ್ಟೋ ಇದಾಗುತ್ತೆ. ಶಿಕ್ಷೆ ಎಷ್ಟು ಏನತಕ್ಕದ್ದು ಒಂದು ಸ್ತ್ರೀ ಏನತಕ್ಕದ್ದು ದುರ್ಗಿ ಸಮಾನ. ಅದ್ರಾಗ ಏನೈತೆ ಗೃಹಲಕ್ಷ್ಮಿಯಾಗಿ ದುರ್ಗಿಯಾಗಿ ಅಂತ ನಾನೈತ ಅದನ್ನು ಕೆಣಕ್ತಾಗ ಬಲಾತ್ಕಾರದೊಳಗೇನೈತೆ ಅದನ್ನು ವಶಪಡಿಸ್ದಾಗ ಆ ಶಾಪ ಇಡುತ್ತೆ. ನಂಬಿಸಿ ಮೋಸ ಮಾಡ್ತಾರಲ್ಲ ಅದು ಶಾಪ ತುತ್ತಾಗಿ ಅವರು ಏನೈತೆ ನೊಂದು ಕರುಳಿನಿಂದ ಮನಸ್ಸಿನಿಂದ ಶಾಪ ಇಡ್ತಾರಲ್ಲ ಅದು ಏನೈತೆ ಇವರು ಶಾಪವಾಗಿ ಇವರು ಮನೆ ಹಾಳಾಗೋಲ್ಲ. ಈಗ ಒಂದು ಕೇಳಿದ್ರು 4 ಜನ ಇಲ್ಲಿ, ಹೌದು, ಅವರು ಮನೆ ಅನ್ನತಕ್ಕದ್ದು ಎಲ್ಲ ಏನೈತೋ ಗಂಡ ಸತ್ತ, ಮಗಳು ಸತ್ರು, ಎಲ್ಲ ಸತ್ರು, ನಂಗೆ ಎಂದಕ್ಕೆ ಶಾಪ? ಧೂಳಿನ ಶಾಪ. ಅವ್ರು ನೊಂದು ಮನಸ್ಸಿನಿಂದ ಬರುತ್ತಲ್ಲ ಶಾಪ, ಅದು ಏನೈತೆ ಈ ಥರ ಆಗ್ತಾವಲ್ಲ. ಇದನ್ನು ಯಾಕೆ ನಾವು ಈ ಶಾಪಗಳ್ನೇನೈತೆ ಅರಿಬೇಕು, ನಮ್ಗೆ ಈ ಥರ ಆಗಿದೆಯೇ ಇಲ್ವನ್ನೋ ತಿಳ್ಕೊಬೇಕು. ಆ ಶಾಪ ವಿಮೋಚನೆ ಯಾವ ರೀತಿ ಮಾಡ್ಕೊಬೇಕು ಇದು. ಮತ್ತು ಈ ಸರ್ಪಶಾಪ, ಈ ಸರ್ಪಶಾಪ ಅನ್ನತಕ್ಕದ್ದನ್ನು ಎಲ್ಲೋ ಹೋಗ್ತಾ ಇರ್ತೈತೆ, ಪುಸ್ತಕನ ಗಾಡಿಗೆ ಅಡ್ಡ ಬರುತ್ತೆ, ಬೈಕ್ ಹತ್ತಿ ಬಿಡುತ್ತೆ, ಇಲ್ಲ ಹೊಡೆದು ಬಿಡ್ತಾರೆ, ಬಾಯ್ದಲ್ಲಿ ಹೊಡಿಸ್ಬಿಡ್ತಾರೆ ಕರ್ಸಿ. ಇಲ್ಲ ಏನೈತೆ ಅದನ್ನು ಪೂಜೆ ಮಾಡ್ತಿದ್ದರು ಸಾಕ್ಯಂಡು ಅದನ್ನು ಏನೈತೆ ದಿನ ಇಷ್ಟ ಪೂಜೆ ಮಾಡೋದು, ಪೂಜೆ ಕೈ ಬಿಟ್ಟರು, ಇವೆಲ್ಲ ಏನೈತೆ ಸರ್ಪ ಹುಣ್ಣಾಗೋದು, ಗುಳ್ಗುಳಿ ಆ ಥರ ಆಗೋದು, ಈ ಸರ್ಪ ಶಾಪಕ್ಕೆ ತುತ್ತಾಗ್ಬಿಡ್ತಾರೆ. ಓಕೆ, ಆ ಸರ್ಪಶಾಪ ಯಾವ ರೀತಿ ವಿಮೋಚನೆ ಮಾಡ್ಕೊಬೇಕು ಅಂದರೆ ಇಲ್ಲಿ ಒಂದು ಸರ್ಪ ಮಂಡಲ ಹಾಕ್ಕೊಂಡು ನಾವು ಸರ್ಪಶಾಪ ವಿಮೋಚನೆ ಮಾಡ್ತೀವಿ. ಇಲ್ಲಿ ಅಮ್ಮನ ಮುಖಾಂತರ ಏನೈತೆ 9 ರೂಪಾಯಿ ಹಣ ಕಟ್ಟಿಸ್ತೀವಿ ಸ್ತ್ರೀ ಶಾಪಕ್ಕೆ. ಮಾಡ್ತಾಣ ಗಾಳಿ ಹಣ, ದೂಷಣಿ ಹಣ ಅಂತೇಳಿ ಅಲ್ಲಿ 9 ರೂಪಾಯಿ ಹಣದಾಗ ಆ ದೂಷಣಿ ಅನ್ನತಕ್ಕದ್ದು ಕಳೆದೋಗಿ ಅವ್ರ ತಲೆ ಮಗಳ ದೃಷ್ಟಿ ತೆಗೆದಾಕ್ತೀವಿ ಕಟ್ಟನಲ್ಲಿ. ಮತ್ತು ಈ ವೃಕ್ಷಶಾಪ ಇದರಲ್ಲಿ ಏನಾಗುತ್ತೆ, ಈ ವೃಕ್ಷಶಾಪ ಅನ್ನತಕ್ಕದ್ದನ್ನು ಯಾವ ರೀತಿ ವಿಮೋಚನೆ ಮಾಡ್ಕೊಬೇಕು ಅಂದಾಗ ಆ ವೃಕ್ಷಕ್ಕೇನಾಯ್ತೋ ಅರಳಿ ಮರ ಮತ್ತೇನಾಯ್ತೋ ಬೇವಿ ಮರ ಎಲ್ಲಿ ಅಶ್ವತ್ಥ ಕಟ್ಟೆ ಇರುತ್ತೋ ಅದನ್ನು 9 ಸುತ್ತು ಪ್ರದಕ್ಷಿಣೆ ಹಾಕಿ ಅಂತಾರೆ ಎಲ್ಲರ ಜ್ಯೋತಿಷ್ಯದೊಳಗೆ. ಹೌದು, ಈ ಅಶ್ವತ್ಥ ಕಟ್ಟೆ ಅನ್ನತಕ್ಕದ್ದು 9 ಸುತ್ತು ಪ್ರದಕ್ಷಿಣೆ ಹಾಕಿ ಅಲ್ಲಿ ನಿಮ್ಗೆ ಏನೈತೋ ಸ್ವಲ್ಪ ನಿಮ್ಗೆ ಒಳ್ಳೇದಾಗತ್ತೆ ಅಂತಾರೆ. ವೃಕ್ಷ ಶಾಪ ಅಂತ ಹೇಳಿದ್ರೆ ನಡ್ಕ್ತಾರೆ ಜನ ಅಂತನ. ಯಾಕೆಂದರೆ ವೃಕ್ಷ ಶಾಪ ಆಗ್ತಾವಂದ್ರಿ, ಇದೇ ಅಂದ್ರೆ ಹಿಂಗೆ ಹೇಳ್ತೀರ ನೀವು ಅಂತಾರೆ. ಮರ ಶಾಪ ಇಡೋದನ್ನ ಎಲ್ಲ ಕೇಳಿದ್ದೀವ ಅಂತಾರೆ. ಹೌದು, ಆ ಶಾಪ ಇಟ್ಟೋದು ಮರ ಬಿಟ್ಟದ ಗಾಳಿನ ನಾವು ಕೊಡೋದು ಮರಕ್ಕೆ ಬಿಡೋದು. ಅದರಿಂದ ಏನೈತೆ ಅದನ್ನು ನಾವು 9 ಸುತ್ತು ಏನೈತೋ ಅದು ಪ್ರದಕ್ಷಿಣೆ ಹಾಕಿ ಅದು ಸೇವೆ ಮಾಡಿದ 3-4 ದಿನ ನೋಡಲಿ, ಅದರಿಂದ ಯಾವ ರೀತಿ ಒಳ್ಳೇದಾಗುತ್ತೆ ಅಂತ. ಮತ್ತು ನಾವೇನೈತೋ ಈ ಶನಿ ಕಾಟ ಅನ್ನತಕ್ಕದ್ದು ಯಾವ ರೀತಿ, ಈ ಶನಿ ಕಥೆ ಅನ್ನತಕ್ಕದ್ದು ಪ್ರಾರಂಭ ಮಾಡಿ ಆ ಕಥೆ ಅನ್ನತಕ್ಕದ್ದು ಸಂಪೂರ್ಣ ನಾವೇನೈತೋ ಕಾರ್ಯನಿರ್ವಹಿಸಿ ಅವನ ಕಡೆಯಿಂದ ನಾವು ಕೃಪೆ ಅನ್ನತಕ್ಕದನ್ನು ಆಶೀರ್ವಾದ ಪಡ್ಕೊಂಡಾಗ ಆ ಶನಿ ಅನ್ನತಕ್ಕದನ್ನು ನನಗೆ ಬೆಳಗ್ಗೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ನನ್ನ ಸೇವೆ ಮಾಡಿ ನಾನು ಇದ್ದೀನಿ ಅನ್ನತಕ್ಕದ್ದನ್ನು ಒಪ್ಪಿ
ನನ್ನ ಸೇವೆ ಮಾಡಿದ್ದಾನೆ, ನಾನು ಇವನಿಗೆ ಏನಾದರೂ ಏನಂತೆ ಫಲ ಕೊಡಬೇಕು ಅಂತೇಳಿ ಅವನು ಏನು ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ಅವನು ಜಪ ಮಾಡಿರ್ತಾನಲ್ಲ ಆ ಕಥೆನ ಆ ಏನತಕ್ಕದ್ದು ಜಪಿಸಿದ್ದಂಥದ ಅವನ ವರನ ಅಂತಕ್ಕದನ್ನು ಈಡೇರಿಸ್ತಾನೆ. ನಿನ್ನ ಶಾಪ ಇಲ್ಲಿ ಕ್ಲೋಸ್ ಆಯ್ತು, ನಿನ್ನಿಂದ ನನ್ನ ಏನೈತೋ ನನ್ನ ವಕ್ರ ದೃಷ್ಟಿಯಿಂದ ನೀನು ಬಿಡುಗಡೆ ಆಗಿದೆಯಾ, ನಾಳೆಯಿಂದ ಏನೈತೋ ಸುಖ ಸಂತೋಷ ಪಡು. ಆವಾಗ ಏನೈತೆ ಶನಿ ಹೊಲ್ಟ, ತಾಯಿ ಮಹಾಲಕ್ಷ್ಮಿ ಬಂದ್ಲು. ಬರುವಾಗ ತಾಯಿ ದೊಡ್ಡಳಾದ್ಲು, ಶನೇಶ್ವರ ಹೋಗುವಾಗ ದೊಡ್ಡನಾದ. ಸೊ ಈ ಥರ ಶನೇಶ್ವರ ಬಂದ ಅಂದರೆ ಮುಗಿತಾವನ ಜೀವನ ಡ್ಯಾಮೇಜ್. ಹಾಂ, ತಾಯಿ ಏನತಕ್ಕದ್ದು ತೊರೆದ್ಲು ಅಂದರೆ ಅವನ ಜೀವನ ನರಕ. ತಾಯಿ ಬರ್ಬೇಕು, ಸ್ವಾಮಿ ಬಿಟ್ಟು ಹೋಗ್ಬೇಕು. ಇಲ್ಲಿ ಇವರಿಬ್ಬರು ಏನೈತೆ ದೊಡ್ಡರೊಬ್ಬರು ಮಹತ್ವ ಅನ್ನೋದು. ಇಲ್ಲಿ ಶನಿ ಮಹಾಲಕ್ಷ್ಮಿ ಒಂದೇ ತಾಗಿರ್ತಾರೆ. ಯಾಕೆ ಇದನ್ನು ಅಂತಂದರೆ ಮಹಾಲಕ್ಷ್ಮಿ ಅನ್ನತಕ್ಕದ್ದು ಜಾಗದೊಳಗೆ ಶನಿ ಅನ್ನತಕ್ಕದ್ದು ಅವತ್ತಿನ ಬ್ರಹ್ಮಲೋಕದಿಂದ ಏನೈತೋ ನಾರದನಿಗೆ ಏನೈತ ಕೊಟ್ಟಂಥ ಪರೀಕ್ಷೆ ಇದು. ಇದರಲ್ಲಿ ನಾನು ದೊಡ್ಡನು ಅಂದಾಗ ಇದ್ರಾಗ ಯಾರು ದೊಡ್ಡರು ಅನ್ನತಕ್ಕದ್ದನ್ನು ಸರಿಯಾಗಿ ಏನೈತೆ ತಿಳಿಸು ಅಂತ ಅಂದಾಗ ನಾರದ ಅನ್ನತಕ್ಕದ್ದನ್ನು ಇವತ್ತು ತಿಳಿಸಿ ನೀವು ಭೂಲೋಕದಲ್ಲಿ ಹಿಂಗೆ ಇರ್ರಿ ನೀವು ಅಂತ ಹೇಳ್ಬಿಟ್ಟು. ಅದೇ ಭೂಲೋಕದಲ್ಲಿ ಇವತ್ತು ನಡೀತಾ ಇರೋದು ಅದೇ ಕ್ರಮ. ಮತ್ತೇನೈತೆ ವರಮಹಾಲಕ್ಷ್ಮಿ ರಥ. ಇದರಲ್ಲಿ ನಿನ್ನ ರಥನ ಅನ್ನತಕ್ಕದ್ದನ್ನು ಬೆಳಗಿನ ಜಾವ 3 ಗಂಟೆ ಒಳಗೆ ಮನೆ ಒಳಗೆ ಯಾರು ನಿನ್ನ ಆರಾಧಿಸಿ ನಿನ್ನ ಅಥವಾ ವಿಧ ಭಕ್ಷ್ಯ ಭೋಜನಗಳನ್ನ ಅವ್ರ ಕೈಯಲ್ಲಿ ಇದ್ದಿದ್ದನ್ನ ಪೂಜೆ ಮಾಡಿ ಇನ್ನು ಏನೈತೆ ದಿನ ನಿನ್ನ 48 ದಿನ ನಿನ್ನ ಯಾರು ಜ್ಞಾನಿಸ್ತಾರೋ ಪೂಜಿಸ್ತಾರೋ ಅಂತರ ಮನೆಗೆ ಏನೈತೋ ಸುಖ ಸಂತೋಷ ಅಷ್ಟಲಕ್ಷ್ಮಿಯಾಗಿ ಆರೋಗ್ಯ ಏನೈತೋ ದನ ಏನೈತೋ ಎಲ್ಲದು ಏನೈತೋ ಪ್ರತಿಯೊಂದು ಏನೈತೋ ಅಲ್ಲಿ ಅಮ್ಮ ಅನುಗ್ರಹಿಸ್ತಾಳೆ. ಅವಳು 8 ರೂಪದೊಳಗೆ ಏನೈತೋ ಅಲ್ಲಿ ಆ ಸ್ಥಾನದೊಳಗೆ ಆ ಮನೆಯೊಳಗೆ ಏನೈತೋ ಯಾವುದು ಕುಂದು ಕೊಡ್ತಿದ್ದ ಕಾಪಾಡ್ತಾಳೆ. ಮಾಟ ಮಾತ್ರಕ್ಕೆ ದಾರಿ ಇರಲ್ಲ, ಹಣಕಾಸಿನ ದರಿದ್ರ ಬರಲ್ಲ, ಅನಾರೋಗ್ಯ ಬರಲ್ಲ, ಧೈರ್ಯ ಕುಗ್ಗಲ್ಲ. ಏನೈತೋ ನಿನಗೆ ಯಾವುದನ್ನು ನೀವು ಕಳ್ಕೊಂಡಿರ್ತೀರೋ ಅದು ಒಂದು ವರವಾಗಿ ಕೊಡೋಕೆ ವರಲಕ್ಷ್ಮಿ ಇರ್ತಾಳೆ, ಗಜಲಕ್ಷ್ಮಿ ಇರ್ತಾಳೆ, ಎಲ್ಲ ಲಕ್ಷ್ಮಿನೂ ನಿನಗೇನೈತೆ ಶಕ್ತಿ ಅಲ್ಲಿರ್ತೈತೆ. ಇದು ವರಮಹಾಲಕ್ಷ್ಮಿ ರಥ. ಇದು ಹಣ ಒಂದೊಂದು ಶಾಪವಾಗಿ ಏನೈತೆ ನಾವು ಗೊತ್ತಾಗ್ದಲ್ಲಿ ಮೋಸ್ದಾಗ ಈ ಶಾಪಕ್ಕೆ ಕಾರಣ ನಾವು ಇವೆಲ್ಲ ತಿಳ್ಕೊಳ್ತೀವಿ. ನಮಗೇನೈತೆ ಯಾರಿಗೂ ಸಾಮಾನ್ಯ ಸ್ಥಿತಿ ತೆಗೆದಾಗ ಏನೋ ಬಿಟ್ಟಿರ್ತೀವಿ, ಎಲ್ಲದಕ್ಕೂ ಒಂದೇ ಬಾಣ ಹುಡುಕ್ಬಾರ್ದು. ನಿನಗೆ ಇದಕ್ಕೆ ದರಿದ್ರ ನೀನು ಹಣಕಾಸಿಂದ ಹಿಂಗೆ ಆಗೈತೆ ಅಂದರೆ ಇದಕ್ಕೆ ಅಂತ ಅಲ್ಲ, ಅವ್ರಿಗೇನೈತೆ ನಾವು ಉತ್ತರ ಕೊಡ್ಬೋದು. ಆದರೆ ಅವನಿಗೆ ಜಾಗ ನಾವು ಜಾಡು ಹುಡುಕ್ತೀವಿ. ಜಾಡು ಯಾವ ದಾರಿ ಯಾವ್ದಕ್ಕೆ ಇವನಿಗೆ ತುತ್ತಾಗ್ಯವನೇ, ಯಾವ್ದ್ರಿಂದ ಇವನಿಗೆ ಏನೈತೆ ನೋವು ತಿಂತಾವನೇ ಅದನ್ನ ಹಿಡ್ಕೊಂಡು ಅದರಿಂದ ಇವನೇ ಸರಿ ಮಾಡ್ತೀವಿ. ಆವಾಗ ಏನೈತೆ ಈ ಕ್ಷೇತ್ರದಲ್ಲಿ ಇಷ್ಟು ಪರಿಹಾರ ಆಗ್ತಾ ಇರೋದು. ಅದಕ್ಕೆ ಇದನ್ನು ನಾವು ಅರ್ತ್ಕೊಂಬೇಕಣ. ಸೊ ವೀಕ್ಷಕರು, ಯಾಕಂದರೆ ಶಾಪಗಳು ಸಾಮಾನ್ಯವಾಗಿ ಎಲ್ಲರಿಗೂ ಏನೋ ಒಂದು ತೊಂದರೆ ಇದ್ದಾಗ ಯಾವುದೋ ಶಾಪ, ಯಾವುದೋ ದೈವದ್ದಾಗ್ಬೋದು, ವೃಕ್ಷದಾಗ್ಬೋದು, ಇಲ್ಲ ಸರ್ಪದ್ದಾಗ್ಬೋದು, ಇವೇನೋ ಒಂದು ಜ್ಯೋತಿಷ್ಯ ಕೇಳಬೇಕಾದ್ರೆ ಅವುಗಳ ಬಗ್ಗೆ ತಿಳಿಸ್ತಾರೆ. ಸಾಕಷ್ಟು ಕಡೆ ಗೊತ್ತಾಗುತ್ತೆ ಈ ಥರದ್ದೊಂದು ಶಾಪ ಐತೆ, ಇಲ್ಲ ಸ್ತ್ರೀ ಶಾಪ ಐತೆ, ಇಲ್ಲ ಪಿತೃ ಶಾಪ, ಇವೆಲ್ಲ ಒಂದಷ್ಟು ದೋಷಗಳು ಶಾಪಗಳು ಕಾಡ್ತವೆ ಮನುಷ್ಯನಿಗೆ, ಅವು ತೊಂದರೆಗಳು ಕೊಡ್ತವೆ. ಸೊ ಆ ಥರದ್ದು ಶಾಪಗಳು ಯಾವೆಲ್ಲ ಶಾಪಗಳು ಎಷ್ಟು ಡ್ಯಾಮೇಜ್ ಮಾಡ್ತವೆ, ಸೊ ಮತ್ತು ಅವು ಪರಿಹಾರ ಮಾರ್ಗಗಳು ಇದ್ದಾವೆ. ಸೊ ಅವುಗಳ ಬಗ್ಗೆ ಒಂದಷ್ಟು ವಿಚಾರ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗೋವಿಂದರಾಜ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.